ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೇನಾದರೂ KPSC ವತಿಯಿಂದ ಕಾಲ್ ಮಾಡುವಂತಹ KAS ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಸೊ ಅವ್ರಿಗೆ ಇವತ್ತಿನ ಒಂದು ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ವತಿಯಿಂದ ಸೊ ನಿನ್ನೆ ಅಷ್ಟೇ ಅಧಿಕೃತವಾಗಿ KPSC ಅವರಿಗೆ ಒಂದು ಒಪ್ಪಿಗೆಯನ್ನು ನೀಡಿ ಒಂದು ಆದೇಶವನ್ನು ಕಳಿಸಲಾಗಿದೆ. KPSC ಅವರಿಗೆ ಸುಮಾರು 300ಕ್ಕೂ ಅಧಿಕ KAS ಕೇಡರ್ನ ಹುದ್ದೆಗಳು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಇವುಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿ ಅಂತೇಳಿ ಈ ಒಂದು ಆದೇಶ ಪತ್ರವನ್ನು ಕಳಿಸಲಾಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಯಾವ ಯಾವ ಹುದ್ದೆಗಳಿಗೆ ಈ ಒಂದು 2026ರ KAS ಅಲ್ಲಿ ಅರ್ಜಿನ ಕಾಲ್ ಮಾಡಲಾಗ್ತಾ ಇದೆ, ಗ್ರೇಡ್ ಎಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಖಾಲಿದ್ದಾವೆ, ಗ್ರೇಡ್ ಬಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಖಾಲಿದ್ದಾವೆ, ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇದು ಕರ್ನಾಟಕ ಸರ್ಕಾರ ಸಚಿವಾಲಯ ಮತ್ತು ವಿಧಾನಸೌಧ. ಇವರು ನಿನ್ನೆ ಅಷ್ಟೇ 14ನೇ ತಾರೀಕು ಯಾರಿಂದ ಅಂತ ಹೇಳಿದ್ರೆ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯವರ ವತಿಯಿಂದ ಯಾರಿಗೆ ಹೋಗಿದೆ ಈ ಒಂದು ಲೆಟರ್ ಅಂತ ಹೇಳಿದ್ರೆ, ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರಿಗೆ ಕಳಿಸಿದ್ದಾರೆ. ಏನಂತ ಹೇಳಿದ್ರೆ 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳ ರಿಕ್ತ ಸ್ಥಾನಗಳನ್ನು ಬಿಡುಗಡೆ ಮಾಡುವ ಕುರಿತು ಅಥವಾ ಬಿಡುಗಡೆ ಮಾಡುವ ಬಗ್ಗೆ, ಅಂದರೆ KAS ನೋಟಿಫಿಕೇಶನನ್ನು ನೀವು ರಿಲೀಸ್ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಇಲ್ಲಿ ಮಾಡಲಾಗಿದೆ. ಬನ್ನಿ, ಗ್ರೂಪ್ ಎನಲ್ಲಿ ಯಾವೆಲ್ಲ ಹುದ್ದೆಗಳಿದ್ದಾವೆ ಅಂತ ನೀವು ಕೇಳಿದ್ರೆ ಸ್ನೇಹಿತರೆ, ಇಲ್ಲಿ ಕ್ರಮ ಸಂಖ್ಯೆ ಫಸ್ಟು ಕಾಲಮನ್ನು ನೋಡ್ತೀವಿ. ಸೆಕೆಂಡು ಸೇವಾ ವೃಂದದ ಹೆಸರು, ಮೂರನೇದು ಉಳಿಕೆ ವೃಂದದ ಒಂದು ಉಳಿಕೆ ಮೂಲ ವೃಂದದ ಹುದ್ದೆಗಳು ಎಷ್ಟಿದ್ದಾವೆ, ನಾಲ್ಕನೇದು ಕಲ್ಯಾಣ ಕರ್ನಾಟಕ ಎಷ್ಟಿದ್ದಾವೆ, ಐದನೇದು ಒಟ್ಟು ಹುದ್ದೆ ಎಷ್ಟು ಅಂತ ನೋಡೋಣ. ನೋಡಿ, ಈ ಗ್ರೂಪ್ ಎಗೆ ಬಂದಿದ್ದೆ ಆದರೆ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ 36 ಉಳಿಕೆ ಮೂಲ ವೃಂದ, 3 ಕಲ್ಯಾಣ ಕರ್ನಾಟಕ ಇದೆ, ಒಟ್ಟು 39 ಹುದ್ದೆ ಖಾಲಿ ಇರುವಂಥದ್ದು. ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆಗೆ ಬಂದಿದ್ದೆ ಆದರೆ 50 ಉಳಿಕೆ ಮೂಲ ವೃಂದ, ಸೊ ಕಲ್ಯಾಣ ಕರ್ನಾಟಕ ಯಾವುದೇ ಇಲ್ಲ, ಒಟ್ಟು 50 ಹುದ್ದೆ. ಮತ್ತು ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಗೆ ಬಂದರೆ 2 ಹುದ್ದೆಗಳಿದ್ದಾವೆ. ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಬಂದರೆ 13 ಒಂದು ಹುದ್ದೆಗಳು ಉಳಿಕೆ ಮೂಲ ವೃಂದದ್ದು, 2 ಕಲ್ಯಾಣ ಕರ್ನಾಟಕ, ಒಟ್ಟು 15 ಇದ್ದಾವೆ. ಮತ್ತು ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಗೆ ಬಂದಿದ್ದೆ ಆದರೆ 11 ಹುದ್ದೆಗಳಿರುವಂಥದ್ದು. ಸೊ ಒಟ್ಟು ಗ್ರೇಡ್ ಎ ಬಂದು 112 ಹುದ್ದೆಗಳು, ಉಳಿಕೆ ಮೂಲ ವೃಂದ 5 ಕಲ್ಯಾಣ ಕರ್ನಾಟಕ, ಎರಡೂ ಸೇರಿ 117 ಗ್ರೇಡ್ ಎ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡ್ತಾರೆ. ಇನ್ನು ಗ್ರೂಪ್ ಬಿಗೆ ಬಂದರೆ, ಸೊ ನೋಡಿ, ತಹಸೀಲ್ದಾರ್ ಗ್ರೇಡ್ 2 ಮತ್ತು ಕಂದಾಯ ಇಲಾಖೆ, ಇಲ್ಲಿ ಉಳಿಕೆ ಮೂಲ ವೃಂದ 18 ಹುದ್ದೆ ಇದ್ದಾವೆ, ಕಲ್ಯಾಣ ಕರ್ನಾಟಕ 7 ಇದ್ದಾವೆ, ಒಟ್ಟು 25. ವಾಣಿಜ್ಯ ತೆರಿಗೆ ಅಧಿಕಾರಿ ಅಥವಾ ವಾಣಿಜ್ಯ ತೆರಿಗೆ ಇಲಾಖೆಗೆ ಬಂದಿದ್ದೆ ಆದರೆ 74 ಹುದ್ದೆಗಳು ಉಳಿಕೆ ಮೂಲ ವೃಂದ ಇದ್ದಾವೆ, ಕಲ್ಯಾಣ ಕರ್ನಾಟಕ ಯಾವುದೇ ಇಲ್ಲ. ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹಕ್ಕೆ ಬಂದಿದ್ದೆ ಆದರೆ 5 ಮೂಲ ವೃಂದದ್ದು, 1 ಕಲ್ಯಾಣ ಕರ್ನಾಟಕ, ಒಟ್ಟು 6 ಹುದ್ದೆ ಇದ್ದಾವೆ. ಮತ್ತು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಇಲಾಖೆಗೆ ಬಂದರೆ 19 ಹುದ್ದೆಗಳು ಉಳಿಕೆ ಮೂಲ ವೃಂದ, 2 ಕಲ್ಯಾಣ ಕರ್ನಾಟಕ, ಒಟ್ಟು 21 ಹುದ್ದೆ. ಮತ್ತು ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆಗೆ ಬಂದರೆ 10 ಉಳಿಕೆ ಮೂಲ ವೃಂದ, 2 ಕಲ್ಯಾಣ ಕರ್ನಾಟಕ, ಒಟ್ಟು 12 ಹುದ್ದೆಗಳಿದ್ದಾವೆ. ಅಬಕಾರಿ ಉಪ ಅಧೀಕ್ಷಕರು ಅಥವಾ ಎಕ್ಸೈಸ್ DYSP ಬಂದರೆ ಆರ್ಥಿಕ ಇಲಾಖೆಗೆ ಬಂದರೆ 5 ಹುದ್ದೆಗಳಿರುವಂಥದ್ದು. ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಗೆ ಬಂದರೆ 3 ಹುದ್ದೆ ಇರುವಂಥದ್ದು. ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆಗೆ ಬಂದರೆ 18 ಉಳಿಕೆ ಮೂಲ ವೃಂದ, 2 ಕಲ್ಯಾಣ ಕರ್ನಾಟಕ, ಒಟ್ಟು 20 ಹುದ್ದೆ ಇದ್ದಾವೆ. ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆಗೆ ಬಂದರೆ 12 ಉಳಿಕೆ ಮೂಲ ವೃಂದ, ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ಇಲ್ಲ, ಒಟ್ಟು 12 ಹುದ್ದೆ ಇದ್ದಾವೆ. ಹಾಗೆ ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ಬಂದರೆ 2+2 ಕಲ್ಯಾಣ ಕರ್ನಾಟಕ, ಒಟ್ಟು 4 ಇದ್ದಾವೆ. ಶಾಖಾಧಿಕಾರಿ ಕರ್ನಾಟಕ ಸರ್ಕಾರ 5 ಇದ್ದಾವೆ. ಮತ್ತು ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಬಂದರೆ 3 ಹುದ್ದೆ, ಕಲ್ಯಾಣ ಕರ್ನಾಟಕಕ್ಕೊಂದು, ಒಟ್ಟು 4 ಇದೆ. ಹಾಗೆ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆಗೆ ಬಂದರೆ 11 ಹುದ್ದೆಗಳಿದ್ದಾವೆ. ಸೊ ಒಟ್ಟು ಗ್ರೂಪ್ ಬಿಗೆ ಬಂದರೆ 185 ಹುದ್ದೆಗಳಿದ್ದಾವೆ, ಕಲ್ಯಾಣ ಕರ್ನಾಟಕದ್ದು 17, ಒಟ್ಟು 202 ಗ್ರೂಪ್ ಬಿಗೆ ಸಂಬಂಧಪಟ್ಟಂಥ ಹುದ್ದೆಗಳು ಖಾಲಿರುವಂಥದ್ದು. ಇಲ್ಲಿ ಕೆಳಗಡೆ ಹೇಳ್ತಾರೆ ಸ್ನೇಹಿತರೆ, ಮೇಲ್ ಕಾಣಿಸಿದ ರಿಕ್ತ ಸ್ಥಾನಗಳು ತಾತ್ಕಾಲಿಕವಾಗಿದ್ದು ಬದಲಾವಣೆಗೆ ಒಳಪಟ್ಟಿರುತ್ತೆ. ಹಾಗೆ ಮೀಸಲಾತಿ ವರ್ಗೀಕರಣವು ಬದಲಾವಣೆಗೆ ಒಳಪಟ್ಟಿರುತ್ತೆ. ಮೇಲ್ಕಂಡ ನಿಯಮಗಳ ಅನ್ವಯ ಸೂಕ್ತ ಷರತ್ತುಗಳನ್ನು ಅಳವಡಿಸಿ ರಿಕ್ತ ಸ್ಥಾನಗಳ ನೇಮಕಾತಿಗಾಗಿ ಪ್ರಕಟಿಸಿ ನೇಮಕಾತಿ ಆಯ್ಕೆ ಪ್ರಕ್ರಿಯೆ ಜರುಗುವಂತೆ ನಿಮ್ಮನ್ನು ನಾವು ಕೋರಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತ ಇಲ್ಲಿ ಆರ್ಡರ್ನ ಅವರಿಗೆ ಕೊಟ್ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಕಾಲ್ ಮಾಡಿ ಅಂತೇಳಿ. ಅದಾದಮೇಲೆ
ಈ ಬಗ್ಗೆ ಆಯೋಗವು ಹೊರಡಿಸ್ತಕ್ಕಂಥ ಅಧಿಸೂಚನೆಯನ್ನು 15 ಪ್ರತಿಗಳನ್ನು ಸರ್ಕಾರಕ್ಕೆ ಮಾಹಿತಿಗಾಗಿ ಕಳಿಸ್ಕೊಡ್ಬೇಕು ಅಂತೇಳಿ ಸೈನ್ ಮಾಡಿರುವಂಥದ್ದು. ಸೊ ಇದು ಅಧಿಕೃತವಾದಂಥ ಪ್ರಕಟಣೆ, ಏನು ಆರ್ಥಿಕ ಇಲಾಖೆ ಮತ್ತು ಸಿಬ್ಬಂದಿ ಆಡಳಿತ ಇಲಾಖೆಯಿಂದ ಬಂದಿರುವಂಥದ್ದು. ಇವರು ಯಾರು, ಸರ್ಕಾರದ ಅಧೀನ ಕಾರ್ಯದರ್ಶಿ ಎಸ್ ನಳಿನಾ ಅಂತೇಳಿ ಅವರು ಸೈನ್ ಮಾಡಿರುವಂಥದ್ದು. ಮಾಹಿತಿಗಾಗಿ ಎಲ್ಲ ಇಲಾಖೆಗಳಿಗೆ ಕಳಿಸಿದ್ದಾರೆ ಸ್ನೇಹಿತರೆ. ಫ್ರೆಂಡ್ಸ್, ನೋಡಿದ್ರಲ್ಲ, 2026ನೇ ಒಂದು ಸಾಲಿಗೆ 319 KAS ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡ್ತಾ ಇರುವಂಥದ್ದು. ನೀವೇನಾದರೂ ಈ KASಗೆ ತಯಾರಿಯನ್ನು ಮಾಡ್ತಾ ಇದ್ರೆ ಭಾಳ ಸೀರಿಯಸ್ ಆಗಿ ಇನ್ನೂ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ KPSCಯಿಂದ ಈ ನೋಟಿಫಿಕೇಶನ್ ಕಾಲ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಮಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬೈ ಬಾಯ್.